ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತಂಬುಳಿಗಳ ರಾಣಿ ಎನ್ನಬಹುದಾದಂತಹ ಒಂದು ತಂಬುಳಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದನ್ನು ಹೇಗೆಲ್ಲ ಮಾಡಬಹುದು, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಈಗ ಇಲ್ಲಿ ಗಿಡ ನೋಡ್ತಿದ್ದೀರಲ್ಲ, ಇದು ಎಲವರಿಗೆ ಅಂತ. ಇದರ ಎಲೆಯಿಂದ ಮಾಡುವಂತಹ ತಂಬುಳಿ ಇದು. ಕರೆಕ್ಟಾಗಿ ಗಿಡವನ್ನು ನೋಡ್ಕೊಳ್ಳಿ. ಇದೇ ತರಹದ ಗಿಡಗಳು ಬೇರೆ ಬೇರೆ ಗಿಡಗಳೆಲ್ಲ ಇರ್ತವೆ. ನಾನು ನೋಡಿ ಕೆಲವೊಮ್ಮೆ ಕನ್ಫ್ಯೂಸ್ ಆಗಿದ್ದೀನಿ, ಅದಕ್ಕಾಗಿ ಹೇಳ್ತಿದ್ದೀನಿ. ಅದಕ್ಕಾಗಿ ಇಷ್ಟು ಹತ್ತಿರದಿಂದ ಆ ಗಿಡದ ವಿಡಿಯೋವನ್ನು ಮಾಡ್ಕೊಂಡು ಬಂದಿದ್ದೇನೆ. ಇದಕ್ಕೆ ಯೆಲ್ಲೋ ಕಲರು ಹೂವಾಗುತ್ತೆ ನೋಡಿ. ಆಮೇಲೆ ಸೋಡ್ಗೆಗಳು ಆಗುತ್ತವೆ, ಅಂದರೆ ಬೀನ್ಸ್. ಇದು ನೋಡಿ ಚಕ್ರಮುನಿ ಅಂತ. ಇದು ಅದೇ ತರಹದ ಆಕಾರದ ಎಲೆಗಳನ್ನು ಹೊಂದಿದೆ, ಆದರೆ ಇದರ ಹಣ್ಣುಗಳು ನೋಡಿ ಲೈಟ್ ಪಿಂಕ್ ಆದಂತಹ ಹಣ್ಣು ಅಥವಾ ಕಾಯಿ ಆಗುತ್ತೆ. ಆಮೇಲೆ ಸಣ್ಣ ಸಣ್ಣ ನೋಡಿ ಕೆಂಪಿಗೆ ಚಕ್ರ 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 ಮೀನ್ಸ್ ವೀಲ್ಸ್ ಇರುತ್ತೆ. ಸೊ ಇದಕ್ಕೆ ಚಕ್ರಮುನಿ ಸೊಪ್ಪು ಅಂತ ಹೇಳ್ತಾರೆ. ಈ ಚಕ್ರಮುನಿ ಸೊಪ್ಪಿಂದ ತಂಬುಳಿ ಮಾಡ್ತಾರೆ. ಇದಕ್ಕೆ ವಿಟಮಿನ್ ಸೊಪ್ಪು, BP ಸೊಪ್ಪು ಅಂತೆಲ್ಲ ಹೇಳ್ತಾರೆ. ಈಗ ಎಲವರಿಗೆ ಸೊಪ್ಪಿನ ತಂಬುಳಿಯನ್ನು ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ, ಸ್ವಲ್ಪ ದಪ್ಪ ತಳದ ಪಾತ್ರೆ ಆದರೆ ಒಳ್ಳೆಯದು, ಒಂದು ಅರ್ಧ ಚಮಚ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಚಮಚ ಜೀರಿಗೆ, ಆಮೇಲೆ ಕ್ಲೀನಾಗಿ ಬಿಡಿಸ್ಕೊಂಡು ತೊಳೆದಿಟ್ಕೊಂಡಿರುವಂತಹ ಎಲವರಿಗೆ ಸೊಪ್ಪು ನೋಡಿ, ಅದರ ಎಲೆಗಳನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಅದನ್ನು. ಇದೇ ಸೇಮ್ ಪ್ರೊಸೀಜರಲ್ಲಿ ಚಕ್ರಮುನಿ ಸೊಪ್ಪಿನ ತಂಬುಳಿಯನ್ನು ಸಹ ನೀವು ಮಾಡ್ಕೊಳ್ಬಹುದು. ಎರಡೂ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ತಂಬುಳಿಗಳ ರಾಣಿ ಅಂತ ಹೇಳ್ಬಹುದಾದಂಥ ತಂಬುಳಿ ಅಂದರೆ ಎಲವರಿಗೆ ಸೊಪ್ಪಿನ ತಂಬುಳಿ. ಎಲವರಿಗೆ ಸೊಪ್ಪನ್ನು ಹಾಕಿ ಹೀಗೆ ಹುರಿತಾ ಇದ್ದೇನೆ. ಇದು ಕಬ್ಬಿಣದ್ದು ಅಥವಾ ತಾಮ್ರದ್ದು ಬಾಣಲೆ ಆದರೆ ಈ ರೀತಿ ಜಾಸ್ತಿ ಹೊಗೆ ಬರಲ್ಲ. ಅಲ್ಯೂಮಿನಿಯಮಲ್ಲೂ ಹುರಿಬೋದು, ಈ ರೀತಿ ಹೊಗೆ ಬರಲ್ಲ. ಆದರೆ ಅಲ್ಯೂಮಿನಿಯಮ್ ಒಳ್ಳೆಯದಲ್ಲ ಅಂತ ನಾನು ಒಂದು ಸ್ವಲ್ಪ ದಪ್ಪ ತಳದ ಸ್ಟೀಲಿನ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಈಗ ಇದು ಹುರಿದಾಗಿದೆ. ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಇದು ಹುರಿದಿರುವಂತಹ ಎಲವರಿಗೆ ಸೊಪ್ಪನ್ನು ಹಾಕ್ತಿದ್ದೇನೆ. ಆಮೇಲೆ ಇದಕ್ಕೆ ಪೆಪ್ಪರನ್ನು ಬೇಕಂದರೆ ಒಂದೆರಡು ಸೇರಿಸ್ಕೋಬೋದು ಹುರಿಯೋಬೇಕಿದ್ರೆ. ಬೇಕಂದರೆ ಬಿಳಿ ಎಳ್ಳನ್ನು ಬೇಕಂದರೂ ಹಾಕ್ಕೋಬೋದು. ನಾನು ಈ ರೀತಿ ಸಿಂಪಲ್ಲಾಗಿ ಜೀರಿಗೆ ಮತ್ತು ಸೊಪ್ಪು ಎರಡನ್ನೇ ಹಾಕ್ತೇನೆ. ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ನುಣ್ಣಗೆ, ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ತಂಬುಳಿಯನ್ನು. ಎಲ್ಲ ತಂಬುಳಿಗಳು ಅಷ್ಟೇ, ಸಾಮಾನ್ಯವಾಗಿ ತಂಬುಳಿಯನ್ನು ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೋಬೇಕು. ನೀಟಾಗಿ ಅದೇ ಹುರಿದಿರುವಂತಹ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಏನಕ್ಕೆಂದರೆ ಅದರಲ್ಲಿ ಈ ತುಪ್ಪದ ಕಂಟೆಂಟೆಲ್ಲ ಹಾಗೆ ಉಳ್ಕೊಂಡಿರುತ್ತಲ್ಲ, ಅದಕ್ಕಾಗಿ. ಒಂದು 2 ಅಥವಾ 3 ಸೌಟು ಮಜ್ಜಿಗೆಯನ್ನು ಹಾಕ್ಕೋಬೇಕು. ಮಜ್ಜಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಬೇಕಂದ್ರೂ ಹಾಕ್ಕೋಬೋದು, ನಾನು ಯೂಶ್ವಲಾಗಿ ಮಜ್ಜಿಗೆಯನ್ನು ಹಾಕ್ತೇನೆ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿಂದು ಒಂದು ಒಗ್ಗರಣೆಯನ್ನು ಹಾಕಬೇಕು. ಈ ತಂಬುಳಿಗೆ ಒಗ್ಗರಣೆ ಹಾಕದೇ ಇದ್ದರೂ ನಡೆಯುತ್ತೆ. ಒಗ್ಗರಣೆ ಆಪ್ಷನಲ್ಲು, ನಾನು ಹಾಕಿರ್ತೀನಿ. ಒಗ್ಗರಣೆಯನ್ನು ಸಹ ತುಪ್ಪದಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ, ಇಲ್ಲ ಎಣ್ಣೆಯಲ್ಲಿ ಬೇಕಂದರೂ ಹಾಕ್ಕೋಬೋದು. ಇನ್ನು ಕಾಕೆ ಸೊಪ್ಪಿನ ತಂಬುಳಿಯನ್ನು ಸಹ ಹೀಗೆ ಮಾಡುವುದು. ಆಮೇಲೆ ಅತ್ತಿ ಕುಡಿ ಇರುತ್ತಲ್ಲ, ಅತ್ತಿ ಮರ ಗೊತ್ತಲ್ಲ, ಆ ಅತ್ತಿ ಮರದ ಎಳೆ ಕುಡಿಗಳನ್ನು ತಂದು ಇದೇ ರೀತಿ ಪ್ರೊಸೀಜರಲ್ಲಿ ನೀವು ತಂಬುಳಿಯನ್ನು ಮಾಡ್ಕೊಳ್ಬೋದು. ಆಮೇಲೆ ಪೇರಲ ಗಿಡ ಇರುತ್ತಲ್ಲ, ಸೀಬೆಕಾಯಿ ಅಂತಿರಲ್ಲ, ಅದರ ಎಳೆ ಕುಡಿಯನ್ನು ತಂದು ಇದೇ ರೀತಿಯಾಗಿ ತಂಬುಳಿಯನ್ನು ಮಾಡ್ಕೊಳ್ಬೋದು. ಎಳೆ ಪೇರಲ ಕುಡಿಯಿಂದ ಮಾಡಿರುವಂತಹ ತಂಬುಳಿ ಪಿತ್ತವನ್ನು ಶಮನಗೊಳಿಸ್ತದೆ ಅಂತ ಹೇಳ್ತಾರೆ. ಪೇರಲ ಕುಡಿ ಪಿತ್ತವನ್ನು ಕಡಿಮೆ ಮಾಡುವಂತಹ ಒಂದು ಅಂಶವನ್ನು ಹೊಂದಿದೆ ಅಂತ ಹೇಳ್ತಾರೆ. ನೋಡಿ, ಈಗ ರುಚಿಯಾದ ತಂಬುಳಿಗೆ ಒಂದು ಒಳ್ಳೆಯ ಗಮ್ಮತ್ತಿನ ಒಗ್ಗರಣೆಯೂ ಆಯಿತು. ಇದು ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಈ ತಂಬುಳಿಯನ್ನು ಮಾಡೇ ಮಾಡ್ತೇವೆ. ನೀವು ಸಹ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಆಮೇಲೆ ಪಾಲಕ್ ಸೊಪ್ಪಿಂದ ಸಹ ಸೇಮ್ ಪ್ರೊಸೀಜರಲ್ಲಿ ಈ ರೀತಿ ಗ್ರೀನ್ ತಂಬುಳಿಯನ್ನು ಮಾಡಬಹುದು. ನಾನು ಕಾಕೆ ಸೊಪ್ಪಿನ ತಂಬುಳಿಯನ್ನು ಮಾಡುವುದು ಹೇಗೆ ಅಂತ ನನ್ನ ಚಾನಲಲ್ಲಿ ಹಾಕಿದ್ದೇನೆ. ಇಲ್ಲೇ ಮೇಲ್ಗಡೆ ಲಿಂಕನ್ನು ಕೊಡ್ತೇನೆ, ನೋಡಿಕೊಂಡು ಮಾಡಿ ಹೇಗಾಗಿದೆ ಅಂತ ಹೇಳಿ. ಧನ್ಯವಾದಗಳು.